ಇವತ್ತು ಯಾವ ವಾರ ಇವತ್ತು? ನಾಳೆ ಸಂಜೆ ಶನಿವಾರ ಸಂಜೆ ಅಲ್ಲಿ ಏನು ಇರ್ಕೊಡ್ತು. ಶನಿವಾರ ಸಂಜೆ ಇಲ್ಲೇನು ಇರ್ಕೊಡ್ದು ಅವ್ರು ಭಾನುವಾರ ಕೆಲಸ ಮಾಡಬೇಕು. ಎಷ್ಟು ದಿವಸ ಮಾಡಿರಿ ಇಷ್ಟು ಕೆಲಸ ಅಲ್ಲೂ ಮುಗ್ದೋ ಇರೋದಲ್ರಿ? ಹಾಂ ಸರ್, ಈ ಕಡೆ ಪುಟ್ಟಿಂಗ್ ಯಾಕೆ ಹಾಕೊಂಡಿಲ್ಲ ರವಿಶಂಕರ್? ಅದು ಏನಾಯ್ತು ಅಂತಂದ್ರೆ ಇಂದಿರಾ ಕ್ಯಾಂಟೀನ್ ಇದೆಲ್ಲ ಇತ್ತು ಸರ್, ಅಲ್ಲಿ ಎಂಥದ್ದು ಟ್ಯಾಂಕ್ ಎಲ್ಲ ಇತ್ತು, ಅದನ್ನೆಲ್ಲ ಲಿಫ್ಟ್ ಮಾಡಿ ಈಗ ರೆಡಿ ಆಯ್ತು ಸರ್. ಈಗ ಟ್ಯಾಂಕ್ನ ರಿಮೂವ್ ಮಾಡಿಬಿಟ್ಟು ಅದನ್ನ ಎಲ್ಲ ಇಲ್ಲೂ ಅಪ್ರೋಚ್ ಇತ್ತು ಸರ್, ಇಲ್ಲಿ ತನಕ ಬಂದಿತ್ತು, ಟ್ಯಾಂಕ್ಗಳೆಲ್ಲ ಇತ್ತು ಸರ್, ಅದನ್ನೆಲ್ಲ ನಾವೇ ತಕೊಂಡು ಹೋದ್ವು. ತಕೊಂಡು ಹೋಗ್ಬಿಟ್ಟು ಈಗ ರೆಡಿ ಮಾಡಿದ್ವಿ. ಈಗ ಅದನ್ನೇನು 3-4 ಡೇಸಲ್ಲಿ ಮುಗಿಸ್ಬಿಡ್ತೀವಿ ಸರ್. ಗೇಟ್ ಮಾಡ್ಕೊಂಡಿದ್ವಿ ಸರ್, ಗಾಡಿ ತಿರ್ಗಾಗ ಆ ಕಡೆ ಗೇಟ್ ಮಾಡಿ ವಾಲ್ ತಗೊಂಡೋಗ್ಬಿಟ್ಟಿದ್ರಲ್ಲ ಅಲ್ಲಿ ಹಿಂಗೆ ಇಂದಿರಾ ಕ್ಯಾಂಟೀನ್ ಕಡೆ ವಾಲ್ ಮತ್ತೆ ಬರೋದು. ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಅದು ರ್ಯಾಂಪ್ ಬರುತ್ತೆ, ಈ ರ್ಯಾಂಪ್ ಇದೆ, ಈ ರ್ಯಾಂಪ್ ಬರುತ್ತೆ, ಇಳಿಯೋದಕ್ಕೆ ವೆಹಿಕಲ್ ಇಳಿಯೋದಕ್ಕೆ ಈ ರ್ಯಾಂಪ್ ಬರುತ್ತೆ. ಅದು ಹಿಂಗೆ ಕಂಟಿನ್ಯೂ ಆಗಿ ಮತ್ತೆ ಹಿಂಗೆ ವಾಪಸ್ ಬರುತ್ತೆ. ಹಂಗಾಗಿ ನಿಮಗೆ ಸಮಸ್ಯೆ ಇಲ್ಲ, ಅದು ಮಾಡ್ಬೋದು. ಬೇಕಾದ್ರೆ ಲೇಟಾಗಿ ಮಾಡೋ ಒಂಚೂರು ನಡೆಯುತ್ತೆ, ಸ್ವಲ್ಪ ಲೇಟಾಗಿ ನಡೆಯುತ್ತೆ. ಹೌದು ತಾನೆ? ಅದನ್ನ ಹೇಳಿ, ಸ್ವಲ್ಪ ಲೇಟಾಗಿ ನಡೆಯುತ್ತೆ. ಈಗ ಕೆಳಗಡೆ ಎಲ್ಲ ಫುಟಿಂಗ್ ಎಲ್ಲ ಆಗಿ ಪಿಲ್ಲರ್ ಆಗಿದೆ. ಈ 30% ಸೆಂಟ್ರಿಂಗ್ ರೆಡಿ ಇದೆ. ನಾಳೆ ನಾಡಿದ್ರಿಂದ ಸೆಂಟ್ರಿಂಗ್ ಸ್ಟಾರ್ಟ್ ಮಾಡಿ. ಈಗ 1 ಫ್ಲೋರ್ RCCಗೆ ರೆಡಿ ಇದೆ. ಬೇಸ್ಮೆಂಟಿಗೆ ಇನ್ನೂ ಎಷ್ಟು ಈ ರಾಡ್ ಇದೆಯಲ್ಲ ಅದ್ರ ಹೈಟಿಗೆ ತಾಳ್ತೀರಾ? ಇಲ್ಲ, ಅಷ್ಟೇ, ಅಲ್ಲಿಂದನೇ ಇದು ಸ್ಟಾರ್ಟ್ ಆಗುತ್ತೆ. ಆ ಮೇಲ್ಗಡೆ ಸ್ಲಾಬ್ ಕೂರುತ್ತೆ. ಈಗ ಏನಿದೆ ಅದ್ರ ಮೇಲೆ ಸ್ಲ್ಯಾಬ್ ಕೂರುತ್ತೆ. ಸೊ ಅದ್ರ ಮೇಲೆ ನೀವು ಸ್ಲ್ಯಾಬ್ ಕೂರಿಸಿದ್ರೆ ಕೆಳಗಡೆ ಮಳೆ ಬಂದ್ರೆ ಏನು ತೊಂದರೆ ಆಗಲ್ವಲ್ಲ ನಿಮಗೆ? ಏನು ತೊಂದರೆ ಇಲ್ಲ, ತೊಂದರೆ ಇಲ್ಲ. ಮಿಕ್ಸ್ ಹಾಕ್ಬಿಟ್ರೆ ನಾವು ಸೆಂಟ್ರಿಂಗ್ ಹೊಡಿಯೋಕೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಯಾವ್ದು ಕೆಳಗಡೆ ವೆಟ್ ಮಿಕ್ಸ್ನ ಈಗ ಹಾಕತ್ತೀವಿ. ಈಗ ಅದನ್ನ 2, 4, 6, 8 ಪಿಲ್ಲರ್ ಯಾವಾಗ ಹಾಕಂತೀವಿ? ಈಗ ಹಾಕತ್ತೀವಿ ಸರ್. ಇನ್ನೊಂದು 4-5 ಡೇಸಲ್ಲಿ ಮುಗಿಸ್. 4-5 ಡೇಸ್ ಇವತ್ತಿಂದನೇ ಯಾಕೆ ಸ್ಟಾರ್ಟ್ ಮಾಡಿಲ್ಲ? ಅದು ಅದೇ ಲೇಬರ್ಸು ವೆಸ್ಟ್ ಬೆಂಗಾಲ್ಗೆ ಹೋಗಿ ನೋಡ್ರಿ, ನಿಮ್ದು ಕಾರಣಗಳು ಹೇಳ್ಬೇಡಿ. ಯಾಕೆ ಹೇಳ್ಬೇಡಿ ಅಂತಂದ್ರೆ, ಸರಿ ಸರ್, ಮಳೆ ಯಾವಾಗ ಬಿಡುತ್ತೆ ಯಾವಾಗ ಬರುತ್ತೆ ಗೊತ್ತಿಲ್ಲ ನಮಗೆ. ಮಳೆ ಇಷ್ಟು ದಿವಸ ನಿಮಗೆ ಬಿಟ್ಟಿರೋದೇ ನಿಮ್ಮ ಪುಣ್ಯ. ಹೋದ ವರ್ಷ ಈ ದಿನದಲ್ಲಿ ಒಂದಿನ ಮಳೆ ಬಿಟ್ಟಿರಲಿಲ್ಲ, ಒಂದಿನ ಮಳೆ ಬಿಟ್ಟಿರಲಿಲ್ಲ. ಸೊ ನಾನು ಐ ಆಮ್ ನಾಟ್ ಎ ಇಂಜಿನಿಯರ್, ಬಟ್ ಐ ಆಮ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇನ್ ಪೊಲಿಟಿಷಿಯನ್ಸ್. ಅರ್ಥ ಆಯ್ತಾ ನಿಮಗೆ? ಸೊ ನಾನು ಮಲೆನಾಡಲ್ಲಿ ಹುಟ್ಟು ಬೆಳೆದಿರೋದು. ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ಬರಲ್ಲ ಎಲ್ಲ ಗೊತ್ತಿರೋದು. ಸೊ ನಿಮಗೆ ನಿಮ್ಮ ಪುಣ್ಯ ಚೆನ್ನಾಗಿದೆ, ಈ ಮಳೆ ಬಂದಿಲ್ಲ. ನಿಮಗೇನಾದ್ರು ಅಶ್ವಿನಿ ರೇವತಿ ಮಳೆ ಎಲ್ಲ ಬಂದಿದ್ರೆ ನೀವು ಇಲ್ಲೇನು ಮುಟ್ಟಕ್ಕಾಗ್ತಾ ಇರಲಿಲ್ಲ. ಸೊ ನೀವೀಗ ನಿಮ್ಗೆ ಅವಕಾಶ, ದೇವರೇ ಅವಕಾಶ ಕೊಟ್ಟರೆ ನೀವು 8 ಪಿಲ್ಲರ್ನ ಇವತ್ತಿಂದನೇ ಪ್ರಾರಂಭ ಮಾಡಿಸಿ. ಬಂದಿರ್ತಾನೆ ಲೇಬರ್ ಇವತ್ತಿಂದನೇ. ಯಾರು ಸೆಕ್ಷನ್ ಇಂಜಿನಿಯರ್ ಯಾರಪ್ಪ ಇಲ್ಲಿ? PWD KSRTC. ನೀನೇನಪ್ಪ, ನಿನ್ನ ಜವಾಬ್ದಾರಿ ಇದು. ಬೆಡ್ ಎಲ್ಲ ಹಾಕ್ಬಿಟ್ಟಿದೀವಿ ಸರ್, ಸ್ಟೀಲ್ ರೆಡಿ ಇದೆ, ಬರೀ ಫುಟಿಂಗ್ ಹಾಕೋದು ಸರ್ ಅಷ್ಟೇ. ಸ್ಟೀಲ್ ಎಲ್ಲ ಮಿಕ್ಸು ಇದು ಎಲ್ಲ ಹಾಕ್ಸಿ ನಾನು ಇನ್ನೊಂದು ವಾರ ಬಿಟ್ಟು ಬರೋದ್ರೊಳಗಡೆ ಇದು RCCಗೆ ರೆಡಿ ಇರಬೇಕು. ರೆಡಿ ಆಗುತ್ತೆ ಸರ್. ಆಯ್ತು ಸರ್, ಎಲ್ಲ ಆಯ್ತಾ?